ಆಕೆಯನ್ನು ಕೊಡು ಮಾತೆ ಎಂದು ಕೇಳಿ ಈ ನಿನ್ನ ಹೆತ್ತ ತಾಯಿಯ ಮನಸ್ಸನ್ನು ಯಾತಕ್ಕೆ ನೋವು ಪಡಿಸುವೆ ಕಂದ. ನಿನ್ನ ಮನಸ್ಸು ನೋವು ಮಾಡಬರ ಸಾಧ್ಯ ಕುಮಾರ, ನಿನ್ನ ಹೆತ್ತ ತಾಯಿಯ ಮಾತನ್ನು ಕೇಳಿ ಈ ನಿನ್ನ ಹಠವನ್ನು ಬಿಟ್ಟು ಬಿಡು ಕಂದ. ಕುಮಾರ, ಕಂಡ ಕಲ್ಲಡವಿ ಬಿದ್ದಂತೆ ಸಾಯುವನಿಗೆ ಸಮುದ್ರ ನೀರು ಮಣಕಾಲ ಮಟ್ಟ ಎಂಬುವಂತೆ ಅಮ್ಮಯ್ಯ ಕುಮಾರ, ನನ್ನ ತೊಳವಿದರೆ ಆ ಕಾರ್ತವೀರ ಅರ್ಜುನನು ಜೀವದಿಂದಾಗಿರುವುದುಂಟಮ್ಮಯ್ಯ. ರಾಮ, 9 ತಿಂಗಳು ಹೊತ್ತು ಸಾಕಿದ ಈ ಕೈಗಳಿಂದ ಅವನಿಗೆ ಈ ನೇಮವನ್ನು ಕೊಡಲಿ ಕಂದ. ಅಮ್ಮಯ್ಯ ಕುಮಾರ, 4 ಮಂದಿ ಮಕ್ಕಳಿಗೆ ಜನ್ಮವ ನೀಡಿ ಚಿಕ್ಕ ಮಗನ ಪರಶುರಾಮನ್ನು ಹೇಳಿದೆಯಲ್ಲಮ್ಮ. ಹೌದು ರಾಮ, ಆ ನಿನ್ನ ಮಗ ಪರಶುರಾಮನು ಗಟ್ಟಿ ಮನಸ್ಸಂತಲ್ಲಿರುವುದು ಮಾತೆ. ಹೆತ್ತ ತಾಯಿ ಏನೇ ಹೇಳಿದ್ರು ಇಂತಹ ಕಾರ್ಯಕ್ಕೆ ಎಂದು ಹೆತ್ತ ತಾಯಿ ನೇಮವನ್ನು ಕೊಡಲಾರದಮ್ಮಯ್ಯ. ಹಡದ ಹೊಡಲಿನ ಪರೀಕ್ಷದ ಹೊಡಲು ನಿನ್ನ ನುಡಿಯ ಅಮ್ಮಯ್ಯ ಅಮ್ಮಯ್ಯ 9 ತಿಂಗಳು ಹೊತ್ತು ಎತ್ತು ಸಾಕಿ ಸಲಹಿ ತುಳಿಸಿ ಬಿಡಿಸಿ ಈ ಕೈಗಳಿಂದ ಆದಮನಾದ ಕಾರ್ತಿವೀರಾಜನ ಕೈಯಲ್ಲಿ ಕೊಡಲು ಈ ನಿನ್ನ ಹೆತ್ತ ತಾಯಿಯ ಮನಸ್ಸು ಒಪ್ಪಲಾರದು ರಾಮ. ನಿನಗೆ ನೇಮವ. ಆಹೋ ಎನ್ನಂ ಪಡೆದ ತಾಯಿ, ಈ ನಿನ್ನ ಪುತ್ರನು ಬಾಹು ಬಲದ ಮೇಲೆ ನಿನಗೆ ಅನುಮಾನವೇ ಇಲ್ಲ ರಾಮ. ಕೇಳು ಎನ್ನ ಪ್ರತಾಪವನ್ನು ಮಾತೆ. ಕೋಟೆ ದೇವತರ ಕಾರ್ತವೀರ ಅರ್ಜುನನ ಪಕ್ಷ ವಹಿಸಿ ಎನ್ನೊಡನೆ ಕಾಳಗಕ್ಕೆ ಬಂದರು. ಈ ನಿನ್ನ ಒಡಲು ಸಂಭುವನಾದ ನಾನು ಹಿಂಜರಲಾರೆನೋ. ಚಿಂತೆಯನ್ನು ಬಿಟ್ಟು ಬಿಡು ಜನನೇ. ಚಂಡ ಪ್ರತಾಪನಾದ ನಿನ್ನ ತಂದೆಯನ್ನು ಕೊಂದವನು ಶಿರವನ್ನು ಹರಗಡೆದು ಅವನ ದೇಹವನ್ನು 10 ಕಾಯಿಗಳ ಉಣಬಡಿಸಿ ಹಪ್ಪದೂಟ ಮಾಡಿಸಿ ಬಿಡುವೆ ಮಾತೆ. ಅಮ್ಮಯ್ಯ ಭಾರ್ಗವ, ಒಂದು ವೇಳೆ ಎನ್ನ ಮಾತು ಸೆಟೆಯಾದರೆ ಎಂತ 7 ಪುತ್ರನ ಪಡೆದ ನಂದು ಎನ್ನ ಧಿಕ್ಕಾರ ಮಾಡೋ ಮಾತು ಪರಮ ಪ್ರಖ್ಯಾತೆ. ರಾಮ, ಅಮ್ಮಯ್ಯ ಆ ಕಾರ್ತಿವೀರಾಜನನ್ನು ಸಾಮಾನ್ಯದಿಂದ ತಿದ್ದುಕೊಂಡ್ರವಯ್ಯ. ನಾನೇನು ಸಾಮಾನ್ಯದವನ ಮಾತೆ. ದೇವದಾನವರಿಗಿಂತಲೂ ಸಕ್ಕಿನಿಂದ ಮಿಕ್ಕಿ ಮೀರಿದನು ಆ ಕಾರ್ತಿವೀರಾಜನನು. ನಾರಾಯಣ ಸಂಭೂತನಾದ ವೀರ ಭಾರ್ಗವರಾಮನ ಮಾತೆ. ಸಾಹಸ ಬಾಹುಳವನು ಆ ಕಾರ್ತಿವೀರಾರ್ಜುನನು. ರೇಣುಕಾ ದೇವಿಯ ಗರ್ಭದಲ್ಲಿ ಜನಿಸಿರುವ ಈ ನಿನ್ನ ಮಗ ಭಾರ್ಗವರಾಮನ ಮಾತೆ. ಅಷ್ಟು ತಿಳಿಯ ರಾವಣ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಅವನು ಹೇಳಿದಂತೆ ಕೇಳಿಕೊಂಡು ಬಿದ್ದ ಆ ರಾವಣನಿಂದ ಆಗದ ಕಾರ್ಯ ಚಿಕ್ಕ ಕನ್ನನಾದ ನಿನ್ನಿಂದ ಆಗದ ಪುತ್ರ ಗೋಮಲಗಾತ್ರ. ಅಮ್ಮಯ್ಯ, ಕಂಠನಾದ ರಾವಣನ ಪೌರುಷವನ್ನು ಹೇಳುವಿಯಲ್ಲ. ಹೌದು ರಾಮ. ಬರೇ ಆತ್ಮಲಿಂಗವನ್ನು ಕಿತ್ತು ಎತ್ತಿಳಿದ ಗೋಡ ಸುದ್ದಿ ನಮ್ಮ ಕಿತ್ತಿ ಹೇಳಬೇಡ ಮಾತೆ. ರಾಮ, ಅಮ್ಮಯ್ಯ
ಭಾರ್ಗವರಾಮನ ಅಕ್ಕ ಪಾರ್ವತಿ ಅಕ್ಕ ಅವರು ಈ ರೇಣುಕನ ಪಾತ್ರ ಮಾಡಿದವರಿಗೆ 501 ರೂಪಾಯಿ ಪ್ರೇಮಪೂರ್ವಕ ಕೊಟ್ಟಿರ್ತಾರೆ. ಅವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಅವರು ಸಣ್ಣವರು ಚಿಕ್ಕವರು ನನಗೆ ಗೊತ್ತಿಲ್ಲ. ಅವ್ರಿಗೆ ನನ್ನ ಪಾರ್ವತಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಂದ ಬರೋದು ಅಮ್ಮಯ್ಯ. ಆ ರಾವಣನಿಂದ ಆಗದ ಕಾರ್ಯ ಚಿಕ್ಕ ಕಂದನಾಗದ ನಿನ್ನಿಂದ ಆಗದ ಪುತ್ರ ಕೋಮಲ ಗಾತ್ರ. ಆಹೋ ಪಡೆದಿ ಜನನಿಗಳಾದ ರೇಣುಕಾದೇವಿ ಏನು ಮಾತನಾಡುವೆ? ಮಾತನಾಡಿದೆ ಕಂದ ಅಮ್ಮಯ್ಯ. ಆದರೆ ಈ ನಿನ್ನ ಮಗನು ಮಾತನ್ನ ಆಲಿಸು ಮಾತೆ. ಅದೇನು ರಾಮ? ಆ ಮದೋನ್ಮತ್ತನಾದ ಕಾರ್ತವೀರ ಅರ್ಜುನನ ದೇವದಾನ್ನವರಿಗೆ ಮೀರಿದೊಂದು ಹೇಳಿದೆಯಲ್ಲ. ಆದರೆ ಈ ನಿನ್ನ ತನೆಯನ ಮುಂದೆ ಅವನ ಪರಾಕ್ರಮ ನಡೆಯುವುದಿಲ್ಲ. ಹೇಗಂದರ ಮಾತೆ ಎನ್ನ ಸರಿ ಸಮನ ಯಾರವಿಲ್ಲೊಂದು ಕಾರ್ತವೀರ ಅರ್ಜುನನು ಬರ ಅಹಂಕಾರದಿಂದಿರುವನು. ಆದರೆ ಈ ನಿನ್ನ ಮಗ ಭಾರ್ಗವ ರಾಮನು ಹರ್ಷಟ್ ವರ್ಗಗಳನ್ನು ದೂರ ಮಾಡಿದವನು. ಬಾಪುರ ಚಿಂತಾ ಚಿತ್ರೋಪನ ಕೊಬ್ಬಿದ ಕಾರ್ತವೀರ ಅರ್ಜುನನು ಜೀವದಿಂದಾಗಿರುವ ನಮ್ಮಯ್ಯ. ಜ್ಞಾನಿಯಾದ ನೀನು ಯೋಚಿಸಿದ ನೇಮವನ್ನು ಕೊಡ ಅಮ್ಮಯ್ಯ. ಸೌದೆಯ ಕಾಷ್ಟ ಬೆಷ್ಟದಷ್ಟಿದ್ದರೂ ಒಂದು ಕಿಡಿ ಅಗ್ನಿಗೆ ಸುಟ್ಟು ಭಸ್ಮವಾಗದಿರುವುದೇ. ಜ್ಞಾನಿಯಾದ ನೀನು ಯೋಚಿಸಿದೆ ನೇಮವನ್ನು ಕೊಡ ಅಮ್ಮಯ್ಯ. ಪಡರ ಮಾಜಿ ಸರ್ಪಂಚ್ ಇದೇವರು ಗ್ರಾಮದ ಮಾಜಿ ಸರ್ಪಂಚ್ ಗುಂಡಯ್ಯನವರು ಸಂಗೀತ ಮಾಸ್ಟರ್ದ ಪಂಪತಾತ ಅವರಿಗೆ 1001 ರೂಪಾಯಿ ಪ್ರೇಮಪೂರ್ವಕವಾಗಿ ಕೊಟ್ಟಿದ್ದಾರೆ. ಗ್ರಾಮದ ಮಾಜಿ ಸರ್ಪಂಚ್ ಗುಂಡಯ್ಯನವರು ಮಾಜಿ ಸರ್ಪಂಚ್ ಆಗಿರ್ತಕ್ಕಂಥ ಗುಂಡಯ್ಯನವರು ಕಲಾ ಕಾಣಿಕೆಯನ್ನು ಯಾವಾಗಲೂ ಪ್ರತಿಯೊಂದು ಆಟಕ್ಕೆ ಅವರು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಹೊತ್ತು ಸಹಿತ 1000 ರೂಪಾಯಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಶ್ರೀ ನಾರಾಯಣನು ಶ್ರೀ ಭಗವಂತನವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ರಕ್ಷಿಸಲಿ ಅಂತೇಳಿ ಹಾರೈಸುತ್ತೇವೆ. ಅಮ್ಮಯ್ಯ. ಹಾಗಾದರೆ ಆ ಕಾರ್ತಿ ವೀರಜನನ್ನು ಗೆದ್ದು ಬರುವೆಯಾ? ಸಹಜವಾಗಿ ಗೆದ್ದು ಬರುವನ ಮಾತೆ ರಾಮ. ಅಮ್ಮಯ್ಯ. ಹಾಗಾದ್ರೆ ಹೇಳಿವ್ನಿ ಕೇಳು. ಅದೇನು ಚೆನ್ನಾಗಿ ಮಾತೆ. ಮಗನೇ ಜಗದಿ ನೀನೇ ಬಾರೈ ಭಾಗವನೇ. ಮಗನೇ ಬಾರೈ ಭಾಗವನೇ. ಮಗನೇ ಬಾರೈ ಭಾಗವನೇ. ಮಗನೇ ಬಾರೈ ಭಾಗವನೇ. ಮಗನೇ ಜಗದಿ ನೀನೇ ಬಾರೈ ಭಾಗವನೇ. ಮಗನೇ ಬಾರೈ ಭಾಗವನೇ. ಕರ್ತವೀರನ ಕದನಕ್ಕೆ ಜಯಿಸಲ ಆತನ ಕೇಳುವೆಯ ರಾಮ. ಆತನ ಕೇಳುವೆಯ. ಕರ್ತವೀರನ ಕದನಕ್ಕೆ ಜಯಿಸಲು ಆತನ ಕೇಳುವೆಯ ರಾಮ. ಆತನ ಕೇಳುವೆಯ ರಾಮ. ಅಮ್ಮಯ್ಯ. ಆ ಕಾರ್ತಿ ವೀರಾರ್ಜುನನನ್ನು ಯಾವ ಶಕ್ತಿಯಿಂದ ಗೆದ್ದು ಬರುವೆ? ಪಿತನೋ ತಪೋ ಶಕ್ತಿಯಿಂದ ಮತ್ತು ಒಂದು ಬಾಗಲು ಪಂಬಯ ಸ್ವಾಮಿ ಹಾಸುವುದು ಗೆದ್ದು ಬರುವನ ಮಾತೆ. ಬ್ರಹ್ಮ ಶಕ್ತಿಯಿಂದ ವರವನ್ನು ನೀ ಪಡೆಯೋ ಮಗನೇ. ವರವನ್ನು ನೀ ಪಡೆಯೋ ಮಗನೇ. ವರವನ್ನು ನೀ ಪಡೆಯೋ ಮಗನೇ. ಜಗದಿ ನೀನೇ ಬಾರೈ ಭಾಗವನೇ.
ತಪಸ್ಸಿನಿಂದ ಆ ಶಿವನನ್ನು ಮೆಚ್ಚಿಸಿ ವರವನ್ನು ಪಡೆದರೆ ಆ ಕಾರ್ತಿ ವೀರಾರ್ಜುನನು ಖಂಡಿತವಾಗಿ ಮರಣ ಒಂದು ತನ್ನದೇ ತಿಳಿ ಪುತ್ರ ಕೋಮಲ ಗಾತ್ರ. ನಾನು ಎಷ್ಟು ವಿಧದಿಂದ ಹೇಳಿದರೂ ಬಿಡಲಿಲ್ಲ ನಿನ್ನ ಮನದ ಯೋಚನೆ. ನೀರಲ್ಲಿ ಮುಳಗಿದರು, ಗುಹೆಯಲ್ಲಿ ಅಡಗಿದರು, ಬ್ರಹ್ಮನ ಬರದ ಬರಹ ಬದಲಾಯಿಸುವುದುಂಟೆ ಮಾತೆ. ರಾಮ, ಈ ನಿನ್ನ ಮಗ ಭಾರ್ಗವ ರಾಮನ ಶಕ್ತಿ ಸಾಮರ್ಥ್ಯ ನಿನಗೆ ಅರ್ಥವಾಗೋದು ಮೈ ಅಹೋ ಮಾತೆ. ಕುಮಾರ, ಬಳರ ಬ್ರಹ್ಮಾಂಡ ಹೊರದು ಬಹುಮಾಂಡಲ ಬಿರುದು ಸಿಡಿಲು ಸೆರಕ್ಕೆಯನ್ನ ಅಪ್ಪಳಿಸಿದ್ರೆ ಅದನ್ನು ಲೆಕ್ಕಿಸದೆ ಇಕ್ಕಳ ಮಾಡುವ ಭುಜಬಲ ಪರಾಕ್ರಮಿಯಾದ ಈ ನಿನ್ನ ಮಗನಿಗೆ ತಕ್ಕದ್ದೆಲ್ಲಂಜಳುವಿಯ. ಹೌದು ರಾಮ. ಕುಮಾರ, ನಿನ್ನ ಅಭಿಷ್ಟದಂತಾರ ನಮ್ಮ ಒಲಿಸುವುದಕ್ಕೆ ಭೂರಿ ತಪವ ಮಾಡಲು ಹೋಗಿವೆ. ಈ ನಿನ್ನ ತನೆಯರಿಗೆ ಆಶೀರ್ವಾದ ಮಾಡಿ ಕಳಿಸು, ಕಾಶ್ಮೀರ ದರ್ಶನಿಸುತ್ತೆ. ತಾಯಿಗೆ ಕೊಟ್ಟ ವಚನದ ಹೃದಯ ಜಗದಲ್ಲಿ ನಿನ್ನ ಕೀರ್ತಿಯು ಹೇಗೆ ಬೆಳಗಬೇಕು ಗೊತ್ತಾ? ಅದು ಹೇಗೆ ಬೆಳಗಬೇಕು ಮಾತೆ? ಧಾರ ಕಾಲಾದಿ ರಾಮ, ಅಮ್ಮಯ್ಯ, ತಾಯಿಗೆ ಕೊಟ್ಟ ವಚನದಂತೆ ಆರನನ್ನು ಒಲಿಸಿ ಬರಬೇಕು ಒಂದು, ಇಲ್ಲ ಅಲ್ಲೇ ನಿನ್ನ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು ಒಂದು. ಕುಮಾರ, ನೀನು ಹೋದ ಕರೆಯು ಜಯವಾಗಲೆಂದು ಜಯದಾತ್ಯೆಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸು. ನಿಷ್ಠೆಂತು ಹೋಗ ಬರುವವನ ಮಾತೆ ಲೋಕ ಪ್ರಖ್ಯಾತೆ. ಜಯವಾಗಲಿ ನಿನಗಿಂದು ಕಾರ್ಯ ಬೇಗನೆ. ತಾಯಿ ದಾರಿ ತೋರು ಕಣ್ಣುಗಳೆರಡು, ಅವರ ಪ್ರೇಮ ದೂರವಾಗಿ ಮಕ್ಕಳು ತೋರು. ಮಮತೆ ಇರುವ ಮನೆಯೋಳು ಜನಿನ ಗೂಡು, ಅತಿ ಶಾಂತಿಯ ಬೀಡು ಬೆಳಗುವೆ. ಕುಮಾರ, ನೀನು ಹೋದ ಕರೆಯು ಜಯವಾಗಲೆಂದು ಜಯದಾರ್ಥಿಯನ್ನು ಮಾಡಿರುವೆನು. ಭಾರ್ಗವ, ಅಮ್ಮಯ್ಯ, ನಿನ್ನ ಹೆತ್ತ ತಾಯಿಯ ಆಶೋದೊಂದಿಗೆ ನಿನ್ನ ಹೆತ್ತಪ್ಪನಾದ ಜಮದಗ್ನಿಯ ಆಶೋದ ಬರೆದುಕೊಂಡು ನೀನಿನ್ನು ಹೋಗಿ ಬರುವಂತರಾಗು ಪುತ್ರ ಕೋಮಲ ಗಾತ್ರ. ಬಳೆ ಬಳೆರೆಯಲ್ಲ ಹೇ ಸಾರಥಿ. ಎತ್ತ ತಾಯಿಯಾದ ರೇಣುಕಾ ದೇವಿ ಆಜ್ಞೆಯ ಪ್ರಕಾರವಾಗಿ ಜನಕನಾದ ಜಮದಗ್ನಿ ಆಶೀರ್ವಾದ ಪಡುವುದಕ್ಕೆ ಹೋಗವರ ಸಾರಥಿ ಅತಿ ಜಾಗ್ರತೆ. ನಮೋ ನಮೋ
ಜನಕ ಜಗತ್ ವಿಕ್ಕಾಂತಿ ಕಾಂತಿ ಕನಕ ಸಕಲ ಸೌಭಾಗ್ಯಮಸ್ತು ಪುತ್ರ ಕೋಮಲ ಗಾತ್ರ ಆಹೋ ಜನಕ ಬಾಲಕ ಕರಪಲ್ಲದ ಬೆಲ್ಲಿ ಪಿಡದುದನು ದಾರಿಯಾಗಿ ರೋಷದಿಂದ ಹೊರಟ ನಿಂತ ಕನ್ನಡ ವಿಚಾರ ಆಲಿಸಿ ಪಿತನೆ ಮಹಾಮತಿವಂತನೇ ಅಹೋ ಪುತ್ರ ಆಹೋ ಅಪ್ಪಯ್ಯ ಯಾವ ಮಂಗಲದ ಮಹತ್ಕಾರ್ಯ ಸಾಧಿಸಲು ಕರಪಲ್ಲವದಿ ಬಿಲ್ಲು ಹಿಡಿದು ಧನುರ್ಧಾರಿಯಾಗಿ ಸುತನ ಆಜ್ಞೆಯನ್ನು ತಡೆಯದೆ ಗಕ್ಕನೆ ಹುಕ್ಕುವ ರೋಷದಿಂದ ಹೋಗುವುದೆಲ್ಲಿಗೆ ಸುತನೇ ಅತಿ ಫಲಾನ್ವಿತನೇ ಆಹೋ ಜನಕ ಬಾಲಕ ಈ ದಿಗ್ಗು ವಲಯದೊಳ ರೌದ್ರಾತ್ಮತನಾಗಿ ಮುನ್ನುಗ್ಗಿ ಬರುವ ಬಂಡರೋ ಜಗತ್ ಬಂಡರಾದ ಕಾರ್ತವೀರ ಅರ್ಜುನನು ನನ್ನ ಎತ್ತಮ್ಮನದ ಪಿತನ ಕತ್ತನ್ನು ಕತ್ತರಿಸಿದರಂತೆ ಆಗೋ ಅಪ್ಪಯ್ಯ ಕುಮಾರ ತತ್ಕಾರಣ ಎತ್ತಮ್ಮಲ ಒಡಲೋಳ ದುಃಖ ಕಣ್ಣಿಡುವಂತ ಮಾಡಿರುವ ಆ ದುಷ್ಟ ಕಾರ್ತವೀರ ಅರ್ಜುನ ಸಂಹಾರ ಮಾಡುವ ಕಾರಣ ಹೊರಡುವೆನ ಈಶನ ಮಲಿಸಿ ಬಾಯಿ ಎಂದು ಈ ನಿನ್ನ ಮಗನಿಗೆ ಆಶೀರ್ವಾದ ಮಾಡುತ್ತಂದೆ ನಿನ್ನ ಮನಸ್ಸಿನ ತಾತ್ಪರ್ಯ ಹೇಳನ್ನ ಮುಂದೆ ಕಲಿತುಲಕನಾದ ರಾಮ ಅಪ್ಪಯ್ಯ ಮೆಚ್ಚಿದೆ ನಿನ್ನ ಪರಾಕ್ರಮ ಮೆಚ್ಚಬೇಕು ಅಪ್ಪಯ್ಯನೇ ಅಂತ ದುಷ್ಟರ ಸಂಹಾರಕ್ಕೆ ಭಗವಂತನಾದ ಮಹಾವಿಷ್ಣುವಿನಿಂದ ಮಾತ್ರ ಸಾಧ್ಯವಾಗುವುದು ನಮ್ಮಂತವರಿಗೆ ತರವಲ್ಲ ಮಗನೇ ಭಾರ್ಗವ ರಾಮನೇ ಆಗೋ ಜನಕ ಕುಮಾರ ಭಗವಂತನ ದುಷ್ಟರು ಸಂಹಾರ ಮಾಡುವನೆಂದು ಹೇಳಿದೆಯಲ್ಲ ಆದರೆ ಈ ನಿನ್ನ ಮಾತು ಸೆಟವಿಲ್ಲ ಆದರೆ ಆತನು ಆ ಕಾರ್ಯ ಮಾಡದರೊಳಗೆ ಭೂಮಿಯ ಜನ ತತ್ತರಿಸುವರು ಕೂತಾಗಿ ಮರಗುವಳ ಚಿತ್ತನಾಗಿ ಹೋಗಿವನ ಆಜ್ಞೆ ಕೊಡು ಜನಕ ಜಗತ್ ಕಾಂತಿ ಕನಕ ಕುಮಾರ ಅಪ್ಪಯ್ಯ ಹೇಳನ್ನು ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳಪ್ಪಯ್ಯ ವೀರನೇ ಸೂರನೇ ಭಾರ್ಗವ ರಾಮನೇ ವೀರನೇ ಸೂರನೇ ಭಾರ್ಗವ ರಾಮನೇ ಹರನಾವರವ ಪಡೆಯು ಬೇಗನೆ ಹರನಾವರವ ಪಡೆಯು ಬೇಗನೆ ವೀರನೇ ಸೂರನ್ ಭಾರ್ಗವ ರಾಮನೇ ಕುಮಾರ ಹೇಳಿ ಚೆನ್ನಾಗಿ ಕೇಳು ಅದೇ ಚೆನ್ನಾಗಿ ಹೇಳಪ್ಪಯ್ಯ ಕೈಲಾಸವಾಸ ಈ ಸಮವೇಶ ಕೈಲಾಸವಾಸ ಈ ಸಮವೇಶ ಹರನಾವರವ ಪಡೆಯೋ ಬೇಗನೆ ಹರನಾವರವ ಪಡೆಯೋ ಬೇಗನೆ ಕರ್ತವೀರನ ಹತಿಸಿ ಬಾಲಿ ಕರ್ತವೀರನ ಹತಿಸಿ ಬಾಲಿ ವೀರನೇ ಸೂರನ್ ಭಾರ್ಗವ ರಾಮ ವೀರನೇ ಸೂರನ್ ಭಾರ್ಗವ ರಾಮ ಹರನಾವರವ ಪಡೆಯೋ ಬೇಗನೆ ಹರನಾವರವ ಪಡೆಯೋ ಬೇಗನೆ ವೀರನೇ ಕೈಲಾಸವಾಸನಾದ ಈಶನು ನಿನಗೆ ವರ ಕರುಣಿಸಲೆಂದು ಆಶೀರ್ವಾದ ಮಾಡುವೆನು ಭಾರ್ಗವ ರಾಮ ಶತ್ರುವನ್ನು ತೋರಿಸಿ ನನ್ನ ಪರಾಕ್ರಮ ಬಳಿರೆಯಲ ಹೈ ಸಾರಥಿ ರುದ್ರ ಭಯಂಕಾರ ಭದ್ರಮೂರ್ತಿಯಾದ ಪರಶುರಾಮನಾಗುವುದಕ್ಕೆ ಈ ಭಾರ್ಗವ ರಾಮನ ಆರಂಭವಲಿಸಿ ತ್ರಿಶೂಲವನ್ನು ವರವಾಗಿ ಪಡೆಯುವ ಆ ಮದೋನ್ಮತ್ತರಾದ ಕ್ಷತ್ರಿಯ ಕೊನ್ನೆ ಕಾರ್ತಿಕರನ್ನು ಸಂಹರಿಸಿ ಲೋಕಂಗಳ ಪರಾಕ್ರಮಕ್ಕೆ ಈ ಭಾರ್ಗವ ರಾಮನ ಒಳರೆ ಕೈಲಾಸಕ್ಕೆ ತಪಸ್ಸು ಕೈಯಲ್ಲಿ ಹೊರಡುವರೆಂದು ಕೈಗೋರಕ್ಕೆ ಸಾರಿಗಳ ಕಾಣುತ್ತೆ ಕೈಲಾಸಕ್ಕೆ ಬೋಲ್ಡ್ರ ಬಂಡಯ್ಯ ಅವರು ಬಲಿ ಬಲಿ ರೇಯಲೈ ಸಾರದೆ ಗೋಮತಿ ಈ ದಿನ ನನ್ನ ಶಾಸ್ತ್ರ ಭಾವಶಕ್ತಿಗಳಿಂದ ಭೇಟಿಯನ್ನಾಡಲು ಹೋಗೋಣ ರಥವನ್ನು ಬಿಡುವಂತರಾಗು ಸಾರದೆ ಓಡಿಸ ಬೇರೆ ಓಡಿ ಅತಿ ಜಾಗ್ರತೆ ಇನ್ನೆಷ್ಟು ಗೋಮತಿ
ಅಬಬಬಬಬ, ಈ ಒಂದರಗಳಲ್ಲಿ ರಥವನ್ನು ನಿಲ್ಲಿಸ. ಈ ವನದಲ್ಲಿ ಯಾರದೋ ಆಶ್ರಮ ಕಾಣುತ್ತಿರುವುದು. ಆ ಆಶ್ರಮ ಮುನಿದಾಗಿರಬಹುದು. ಈ ವಿಚಾರ ತಿಳಿದು ಕಾರ್ಯ ಮಾಡೋಣ ಸಾರಥಿ ಚತುರ್ಮತಿ. ಇನ್ನೆಷ್ಟರಿಂದಾಗಲಿ ಭೂಪತಿ. ಓ ಕ್ಷತ್ರಿವೀರನಾದ ಕಾರ್ತಿವೀರ್ಯ, ಆಹೋ ಜಮದಗ್ನಿ ಮುನಿವೀರ, ನಮ್ಮ ಆಶ್ರಮಕ್ಕೆ ಆಗಮಿಸಿದ ಕಾರಣವೇನು? ಆತರದಿಂದ ಬಂದಿರುವನು ಮುನಿವೀರ, ನಮ್ಮಿಂದ ಸಹಾಯ ಬಯಸಿ ಬಂದಿರುವೆಯಾ? ಸಹಾಯ ಯಾರಿಗೆ ಬೇಕು? ಸಂದೇಹವಿಲ್ಲದೆ ಎನ್ನ ಮುಂದೆ ತಿಳಿಸು. ದಣಿದು ಬೇಸರವಾದಂತಿದೆ. ನಮ್ಮ ಆಶ್ರಮದಲ್ಲಿ ಕಾಮಧೇನುವಿದೆ. ತಮಗೆ ಬೇಕಾದ ಮೃಷ್ಟಾನ ಸ್ವೀಕರಿಸಿ ಆನಂದ ಹೊಂದಿರು ಕಲಿಸೂರ. ಇಷ್ಟೇ ನೋಡು ಎನ್ನ ಮಾತಿನ ಭಾರ. ಜಮದಗ್ನಿ ಮುನಿವೀರ, ಬೇಡಿದ್ದನ್ನು ಕಡುವ ಕಾಮಧೇನು ನಿನ್ನಂತ ಜೋಗಿ ಆಶ್ರಮದಲ್ಲಿರಲು ಯೋಗ್ಯವಲ್ಲ. ಯೋಗ್ಯವಲ್ಲ ಏಕೆಂದರೆ ದೇವಲೋಕಕ್ಕಿಂತಲೂ ಮಿಗಿಲಾದ ನಮ್ಮ ಮಾಹಿಸ್ಪತಿ ನಗರದಲ್ಲಿರಲು ಯಜ್ಞ. ಆದ ಕಾರಣ ಕಾಮಧೇನವನ್ನು ಹಿಡಿದು ವಿನ್ನಪ ಮೂರ್ಖ ಸಿಕ್ಕಾಬಿಡಿ. ಸುರ ಸಮೂಹಕ್ಕೆ ಸಕಲ ಐಶ್ವರ್ಯಾಗಿ ಪರಿಶೋಭಿಸುವ ಕಾಮಧೇನು ಭೋಗದ ವಸ್ತುವಲ್ಲ. ಭೋಗ ವಸ್ತು ಆದರೂ ಚಿಂತೆ ಇಲ್ಲ, ಅದನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ಅಂತ ಅವಿವೇಕಿಯ ಅರಮನೆಯಲ್ಲಿರಲು ಎಂದಿಗೂ ಸಾಧ್ಯವಿಲ್ಲ. ನಿನ್ನಂತ ಸಾಧು ಸನ್ಯಾಸಿ ಆಶ್ರಮದಲ್ಲಿರಲು ಅದೊಂದಿಗೂ ಯಜ್ಞವಲ್ಲ. ನಿನ್ನ ಮಂದ ಬುದ್ಧಿ ಮರೆ ಮಾಡಿ ಕಾಮಧೇನುವಿನ ಆಶೆ ಬಿಟ್ಟು ತರುಲತೆಯ ಬನಸಿರಿಯ ಶಾಂತಿಧಾಮವಾದ ಎನ್ನ ಆಶ್ರಮವನ್ನು ಬಿಟ್ಟು ಹೊರಟು ಹೋಗು ಮೂಢಮತಿ. ನೀ ತೆರಳತೆ ಜಾಗೃತಿ. ಸಾಧು ಮನುಜ, ಎಲೈ ಅಡವಿಯಲ್ಲಿ ಹಲದಾಡಿ ಹಣ್ಣು ಕಾಯಿಗಳನ್ನು ತಿಂದು ಕಾಲ ಕಳೆಯುತ್ತಿರುವ ಸನ್ಯಾಸಿಯೇ, ಕಾಮಧೇನು ಅವಿವೇಕಿ ಅರಮನೆಯಲ್ಲಿರಲು ಸಾಧ್ಯವಿಲ್ಲ ವರ ಬಂದಂತೆ ಮಾತನಾಡಿವೆ. ಸಹಜವಾಗಿ ಮಾತನಾಡಿವೆ. ಜಲದಂಗಮಲ್ಲನಂದ ಹೆಸರು ಪಡೆದ ನಾನು ನೋಡಿದಂತ ಇಷ್ಟಪಟ್ಟ ವಸ್ತು ಎಂದಿದ್ದರೂ ನನ್ನದಾಗಲೇಬೇಕು. ಅದು ನಿನ್ನ ಭ್ರಮೆ. ಕಾಮಧೇನುವನ್ನು ನೀನು ನನ್ನ ಅರಮನೆಗೆ ಕಳಿಸಲೇಬೇಕು. ಅದು ಎಂದಿಗೂ ಸಾಧ್ಯವಿಲ್ಲವಾದರೆ ನಾನೇ ಬಲತ್ಕರದಿಂದ piಡಿದುಕೊಂಡು ವೈವನ ಮುನಿಪ ಇದಕ್ಕೆ ಪ್ರತಿ ಮಾತನ್ನಾಡಿದರೆ ಭಾರ್ಕರದೆ ಅನ್ನೋ ಕೋಪ. ಎಲೈ ಮತಿ ಇಲ್ಲದ ಮಹಿಸ್ಮತಿ ಮದೊಂದನೆ ಮದವೇರಿ ಯಾತಕ್ಕೆ ಮಾತನಾಡುವಿ? ಮಾತನಾಡಿದರೆ ಮಾಡುವುದೇನೋ? ಸ್ವರ್ಗಾಧಿಪತಿಯಾದ ದೇವೇಂದ್ರನ ಬಳಿಯಲ್ಲಿನ ಕಾಮಧೇನು ನಮ್ಮ ಸೇವೆಗಾಗಿ ಬಂದಿದೆ. ಅದನ್ನು ಪಿಡಿದೊಯ್ದಕ್ಕೆ ಬಂದಿರುವನ. ಇನ್ನೊಂದು ಸಲ ಕಾಮಧೇನುವಿನ ಸುದ್ದಿ ಎತ್ತಿದರೆ ಏನು ಮಾಡುವರೆ? ಹರಗಡಿವೆ ಎಚ್ಚರ. ಕೋಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುವ ಅಗ್ನಿಯನ್ನೇ ಹೃದಯದಲ್ಲಿ ಅಡಗಿಸಿಕೊಂಡಿರುವ ಜಮದಗ್ನಿ ಎಂಬುದು ಗೊತ್ತಿಲ್ಲವೇ? ಈ ಕಾರ್ತಿವೀರಾರ್ಜುನ ಎಂಬುದು ನಿನಗೆ ಗೊತ್ತಿಲ್ಲವೇ? ಇಕೋ ಎನ್ನ ಮಂತ್ರಗಳನ್ನು ಕಾಮಧೇನುವಿನಲ್ಲಿ ಸಿಂಪಡಿಸಿವೆ. ಓಂ ನಮಃ ಶಿವಾಯ. ನೀನಂತ ಬಡ ಪರಾಕ್ರಮಶಾಲಿಯಾಗಿದ್ದರೆ ಪರಾಕ್ರಮನೆಂದು ಬಂದಿರುವುದರ ಬಡ ಸನ್ಯಾಸಿ ಅಂತ ಬಡ ಪರಾಕ್ರಮಶಾಲಿಯಾಗಿದ್ದರೆ ಕಾಮಧೇನುವನ್ನು ಹಿಡಿಯಲಿಕ್ಕೆ ಹೋಗು ಭ್ರಷ್ಟ, ತೂ ಪರಮ ಪಾಪಿಷ್ಟ. ಎಲೆ ಅಡವಿಯಲ್ಲಿ ವಾಸ ಮಾಡುವ ಸಾಧು ಮನುಜ, ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮ ತೇಜ. ನಿನಗೆ ಗೊತ್ತಿಲ್ಲ ಎನ್ನ ಮಂತ್ರದ ತೇಜ. ದೇವಲೋಕದಲ್ಲಿರುವ ಸರ್ವಶ್ರೇಷ್ಠ ಸಂಪತ್ತು ನಮ್ಮ ಮಾಹಿಸ್ಪತಿ ನಗರಕ್ಕೆ ತರಬೇಕೆಂದು ಕೇಳಿದರೆ ನಮ್ಮ ಪಿತರಾದಕ್ಕೂ ಮಿಗಿಲಾದ ನಮ್ಮ ಐಶ್ವರ್ಯಪುರ ಅರಮನೆಯಲ್ಲಿರಿಸಿದ ಜೋಗಿಯಾದ ನೀನು ನನ್ನಂತ ರಾಜನು ಕಾಮಧೇನು ಕೇಳಿದರೆ ಉದಾಸೀನ ಮಾಡುವಿಯಾ? ಸಹಜವಾಗಿ ಉದಾಸೀನ ಮಾಡುವೆ. ನಿನ್ನ ತಪೋಜ್ವಾಲೆಯನ್ನು ತೋರಿಸಿ ಎನ್ನ ಎದುರಿಸುವಿಯಾ? ಸಹಜವಾಗಿ. ಜಮದಗ್ನಿ ಮುನಿವರೇ, ಇನ್ನೊಮ್ಮೆ ಸಕಲ ಸನ್ನಿಧನಾಗಿ ಬಂದು ನಿನ್ನ ಕೊಂದು ಕಾಮಧೇನು ಬಿಡಿಸಿದ್ದರೆ ಬಾಪುರ ಮಂಡಲಾಧಿಪುರ ಗಂಡ ಮಾರ್ಥಂಡ ನಮ್ಮ ಹೆಸರದ್ದು ಸಾರ್ಥಕವನ್ನು ಮುನಿಪ ಇನ್ನೊಮ್ಮ ಬಂದು ತೋರಿಸುವ ಪ್ರತಾಪ. ಹೋಗಲೇ ಭ್ರಷ್ಟ, ಹೋಗು. ಸಾರಥ ನಮ್ಮ ಮಾಹಿಸ್ಪತಿ ನಗರಕ್ಕೆ ರಥವನ್ನು ಸೂಟಿಯಿಂದ ಬಿಡುವಂತನಾದ ಸಾರಥ ಇನ್ನಷ್ಟು ಅಭಿವೃದ್ಧಿ.
ಸಾರಥಿ ಭೂಪತಿ ಕೈಲಾಸಗಿರಿಗೆ ಹತ್ತಿರ ಬಂದನು ಆಗೋ ಅತ್ತಗ ನೋಡು ನೋಡಿದನು ದೇವ. ಅಬಬಬಬಬ ಕೈಲಾಸ ಪರ್ವತವು ಎಷ್ಟು ಶೋಭಾನಮಯವಾಗಿ ಕಾಣುವ ನೋಡಿದ್ಯಾ ನೋಡಿದನು ದೇವ. ಸಾರಥಿ ಭೂಪತಿ ಸಕಲ ಋಷಿಗಳು ಕೂಡಿ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರಾರೆಂದು ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಭೃಗೋಮನಿಯೋ ಆ ಸಣಸುವ ಕಾಂಡ ಕಾಣವಂ ಇದೇ ನೋಡು. ನೋಡಿದನು ದೇವ. ಸಾರಥಿ ಇದು ಅಲ್ಲದೆ ಆಗೋ ಅಲ್ಲಿ ನೋಡು. ನೋಡಿದನು ದೇವ. ಸರ್ಪದ ಮರಿಗಳಿಗೆ 2 ಪಕ್ಷಿಗಳು ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣದ ಬಿಸಿಲು ಬೀಳದಂತೆ ಸಂರಕ್ಷಣೆ ಮಾಡಿದೆಯಾ ಸಾರಥಿ. ಎಲ್ಲ ಪರಿಚಾರಕ ಇತ್ತಬ ಇದೇ ನೋಡು ಶಿಲ ಸಮುದ್ರ. ಹೌದು ದೇವ. ಎಲ್ಲ ಪರಿಚಾರಕ ಇತ್ತಬ ಇದೇ ನೋಡು ಶಿಲ ಸಮುದ್ರ. ಹೌದು ದೇವ. ಈ ಸಮುದ್ರದ ನೀರಲ್ಲಿ ಹಬ್ಬಳು ಮುಳುಗಿಸಿ ನೋಡಿದರೆ ಶಿಲೆಯಾಗುವುದಂತೆ. ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಎಲ್ಲ ಸಾರಥಿ ಅತ್ತಗ ನೋಡು. ಯಾರಾದರೂ ಕೈಲಾಸಕ್ಕೆ ಬಂದರಂದು ಈ ಶಿವನ ಬೆಟ್ಟವನ್ನು ಆಟಗಟ್ಟುವನಂತೆ. ಹೌದು ದೇವ. ಎಲ್ಲ ಸಾರಥಿ ಬೆಟ್ಟದ ವಿಶೇಷವೇನೆಂದರೆ ಆ ಬೆಟ್ಟದ ವಿಶೇಷ ಏನು ದೇವ? ದುರ್ಗುಣವುಳ್ಳ ಮನುಜರ ಈ ಬೆಟ್ಟವನ್ನು ನೋಡಿದ ತಕ್ಷಣ ನಕ್ಕು ನಕ್ಕು ಹುಚ್ಚರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಅಲ್ಲಿಂದ ಹಿಂದಿರುಗಿ ಬಂದರಂತೆ. ಹೌದು ಏನು ದೇವ? ಎಲ್ಲ ಸಾರಥಿ ಇದೆ ಅಲ್ಲದಾಗೋ ಅತ್ತ ನೋಡು. ಅದೇನು ದೇವ? ರಾವಣನು ತನ್ನ 20 ತೋಳಗಳನ್ನು ಈ ಪರ್ವತನ ಎತ್ತಿ ಶಿವನ ಒತ್ತಾಡಕ್ಕೆ ಮಣದ ಗೋಳಾಡಿದ ಸ್ಥಾನ ಇದೇ ಕೈಲಾಸ ಪರ್ವತ ನೋಡು. ಹೌದು ದೇವ. ಎಲ್ಲ ಸಾರಥಿ ಇದು ಆಗರಲ್ಲಿ ಆಗೋ ಅಲ್ಲಿ ನೋಡು. ಅದೇನು ದೇವ? ಕಣ್ಣುವ ದುರ್ವಾಸ ಅಂಗಿರಸ ಬೃಹಸಾತಿ ಮುನಗಳಂ ತಪವಂ ಮಾಡಿದ ತಾಣವಂ ಇದೇ ನೋಡು. ಹೌದು ದೇವ. ಎಲ್ಲ ಸಾರಥಿ ಭೂಪತಿ ಇದು ಅಲ್ಲದೆ ಆಗೋ ಅಲ್ಲಿ ನೋಡು. ನಾರದ ತುಂಬೂರ ನಂದೇಶ್ವರ ಭೃಂಗೇಶ್ವರದಿಂದ ತೋರ್ಪು ಈ ಪರ್ವತದಲ್ಲಿ ತಪಸ್ಸಿಯ ಕುಳಿತರೆ ನಮ್ಮ ಒಲಿಚಿತ್ರ ಶೂಲವನ್ನು ವರವಾಗಿ ಪಡೆದು ಮತ್ತನಾದ ಕ್ಷತ್ರಿಯ ಪುಣ್ಯ ಕಾರ್ತಿಕ ಸಂಹಾರಕ್ಕೆ ಬದ್ಧರಲ್ಲೇ ತಪಸ್ಸು ಮಾಡುವರ ಸಾರಥಿ ಶಿವನ ಮತ್ತು ಜಾಗೃತಿ ತಿಳಿಯಿತು ಭೂಪತಿ. ಆಹಾ, ಈ ಕೈಲಾಸ ಪರ್ವತದಲ್ಲಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂದು ಧ್ವನಿಯು ಕೇಳಿ ಬರುತ್ತಿರುವುದಲ್ಲ. ಸರಿ
ಕೈಲಾಸ ಪರ್ವತದಲ್ಲಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂದು ಧ್ವನಿಯು ಕೇಳಿ ಬರುತ್ತಿರುವುದು ದಾರಾಗಿರಬಹುದು. ದಾರಾದರೆ ನನಗೇನು, ಹತ್ತಿರಕ್ಕೆ ಹೋಗಿ ಮಾತನಾಡಿಸುವನು, ಮೇಲಕ್ಕೆ ಇಳಿಸುವನು. ಪ್ರಿಯಾ, ಓ ಪ್ರಿಯಾ, ಪ್ರಿಯಾ ಪ್ರಿಯಾ, ಹೃದಯ ರಾಜನೇ ಬಾ. ಓಂ ನಮಃ ಶಿವಾಯ. ಪ್ರಿಯಾ ಪ್ರಿಯಾ, ಹೃದಯ ರಾಜನೇ ಬಾ. ತಳ ತಳನೆ ಒಳೆವ ತಳ ತಳನೆ ಒಳೆವರ ತಳದಿಂದರ ಕಣ್ಣು ಮಿಡುಕಿ ಕಣ್ಣನೆ ಬಾ. ಪ್ರಿಯಾ ಪ್ರಿಯಾ, ಕಾಲಿನ ಪಾಯಣ ಜಂಜಣ, ಕಾಲಿನ ಪಾಯಣ ಜಂಜಣ, ಮಿಡಿತು ಎನ್ನಯ ಈ ಎನ್ನ ಬಾಣವ, ಮಿಡಿತು ಎನ್ನಯ ಈ ಎನ್ನ ಬಾಣವ, ನಿನ್ನಯ ಮೆಚ್ಚಿಗೆ ಒಪ್ಪಿಗೆ ಜಾಣ. ಸುಂದರ, ಈ ಕೈಲಾಸ ಪರ್ವತದಲ್ಲಿ ನಾನೆಷ್ಟು ಕೇಳಿದರೂ ಕೂಗಿದರೂ ಓಂ ನಮ ಶಿವಾಯ ಎಂದು ಧ್ವನಿಯು ಕೇಳಿ ಬರುತ್ತಿರುವುದು ದಾರಾಗಿರಬಹುದು. ದಾರಾದರೆ ನನಗೇನು, ಹತ್ತಿರಕ್ಕೆ ಹೋಗಿ ಮಾತನಾಡಿಸುವೆನು, ಮೇಲೆ ಕೇಳಿಸುವೆನು. ಹೇಳು ಹೇಳು ಚೆನ್ನಿಗ, ಮೇಲೆ ಕೇಳು. ಆಹಾ, ಇದು ಏನು ಆಶ್ಚರ್ಯ! ಈ ದಿನದ ಕೈಲಾಸದ ಪರ್ವತದ ಸನ್ನಿಧ್ಯದಲ್ಲಿ ಓರ್ವ ಸ್ತ್ರೀಯಳು ಧ್ವನಿಯಾಗುವುದು. ಈ ಸ್ತ್ರೀಯಳು ಯಾರಾಗಿರಬಹುದು? ಅಜನನ ಪತ್ನಿಯಾದ ಸಾರದೆಯೋ ಇಲ್ಲವೋ ಸುಧರಂ ಪರಿಯುವ ಸಾಕ್ಷಾತ್ ಪಾಲಾಕ್ಷನ ಸತಿಯಾದ ಪಾರ್ವತಿಯೋ? ಈ ತಾಯಿಯನ್ನ ಮೇಲೆ ಕರುಣೆ ತೋರಿ ಬಂದಿರುವ ಈ ಸ್ವಾತಿ ನಾರಿಯಂ ಮಾತನಾಡಿಸಿ ನೋಡುವೆ. ಆಹೋ, ಮಾತೃ ಸಮಾನಳಾದ ಸ್ತ್ರೀಯಳೇ ಸುಂದರ, ನೀನು ದಾರು ಇಲ್ಲಿ ಸಂಚರಿಸುವ ಕಾರಣವೇನು? ಪೇಳಮ್ಮ ಸೌಭಾಗ್ಯವತಿ ಪರಮ ಪ್ರಖ್ಯಾತಿ ಸುಂದರನಿ. ಅಮ್ಮಯ್ಯ, ನಾನು ದಾರೆಂದರೆ ನೀನು ದಾರು ಸ್ತ್ರೀಯಳೇ. ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ರಾಣಿ. ನನ್ನ ಹೆಸರು ಮೇನಕ ಎಂದು ಕರೆಯುವರು. ಓ, ಮೇನಕ ಅಂತ ಕರೆಯುವರ ಸ್ತ್ರೀಯಳೇ? ಇಲ್ಲಿ ಬಂದ ನನ್ನ ಕೆಲಸವೇನು ಸ್ತ್ರೀಯಳೇ? ನಾನಿಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದೆಯಲ್ಲ? ಹೌದು ಸ್ತ್ರೀಯಳೇ. ಸುಂದರ, ಅಮ್ಮಯ್ಯ, ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ನಿನ್ನ ಮನಸ್ಸಿಗೆ ಮನಸೋತು ನಿನ್ನ ಹತ್ತಿರಕ್ಕೆ ಬಂದೆನು. ಹೌದೇನು ಸ್ತ್ರೀಯಳೇ? ಆದ ಕಾರಣ ನೀನು ದಾರು, ನಿನ್ನ ಹೆಸರೇನು? ಇಲ್ಲಿ ಕುಳಿತುಕೊಂಡು ತಪಸ್ಸು ಮಾಡಲು ಕಾರಣವೇನು? ಹೇಳಿ ಮರುರೂಪ ಅಮಿತ ಕೋಟಿ ಪ್ರತಾಪ. ಅಮ್ಮ ಕಮಲಮುಖಿ, ನಾನು ದಾರಂದರೆ ಯಾರು ಪ್ರಿಯ? ಈಳ ಮಂಡಲದೋಳ ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲನಾದ ಜಮದಗ್ನ ಮುನಿಯ ಸಂಭೂತ ಪರಮ ಪ್ರಖ್ಯಾತ ಭಾರ್ಗವರಾಮನಂದ ಭಾರ್ಗವರಾಮ. ಸ್ತ್ರೀಯಳೇ, ಸುಂದರ, ಪಿಂಡರಾಚರೋಳ ನಾನೆ ಗಂಡಗಲ ಎಂದು ಮಂಡೆಯನತ್ತೆ ಹಂಡಲಿವ ತುಳ್ಳನಾದ ಕಾರ್ತವೀರಾರ್ಥ ಸಂಹಾರಕ್ಕೆ ಬದ್ದಲಾಗಲಿಲ್ಲೇ ಕುಳಿತು ತಪಸ್ಸು ಮಾಡುವ ಸಾರಥಿ ಹೊಡಿಸಿಬಿಡ್ದಾಗಿರುತ್ತೆ. ಸುಂದರನೇ, ಅಮ್ಮಯ್ಯ, ಆಗಲೇ ಜೈ ಬೇರೆ ಓಡಿಸಿ ಎಂದು ಹೇಳುತ್ತಿರುವೆಯಾ? ಹೌದು ಸ್ತ್ರೀಯಳೇ. ಭಾರ್ಗವರಾಮ, ಮೇನಕ, ನಾನೊಂದು ಕೇಳುವೆನು, ಕೊಡುವೆಯಾ?
ಕೊಡುವುದಾದರೆ ಕೊಡಬಹುದು, ಇಲ್ಲವಾದರೆ ಯಾರು ಮಾಡೋದ್ರೇನು ಸ್ತ್ರೀಯಳೇ? ಹೇಳಿವಿನ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಮನಸ್ಸಿನ ಆಸೆ ಹೇಳಲೇನು, ನನ್ನನ್ನು ಗೆಲ್ಲಲೇನು, ನನಗನ್ನು ಬಲ್ಲೆ ನಾನು, ಆಮೇಲೆ ಪ್ರೀತಿ ಅಲ್ಲದೇನು. ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ನಿನ್ನ ಪ್ರೀತಿ ಪಡೆಯೋಕೆ ಧೈರ್ಯ ಎರಡು ಬಂದೈತೆ, ಬಾರ ಬಳಿಗೆ ಹತ್ತಿರ, ನಿನ್ನ ಬಿಟ್ಟು ಹೋಗಲಾರೆ ಬಾರನೆ ಕಡೆಗೆ, ನಿನ್ನ ಬಿಟ್ಟು ಬಾಳಲಾರೆ ಬಾರನೆ ಕಡೆಗೆ. ಬಾ 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 ರಾಮ ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯ, ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಹೃದಯ ಕೊಡ್ತೀಯ. ಭಾರ್ಗವನೇ, ಮೇನಕಾ, ತಾನಾಗಿ ಒಲಿದ ಬಂದ ಹೆಣ್ಣನ್ನು ಕಾಮಕಲ ರಸಿಕನು ಒಡಂಬಡುವನು, ರಸಿಕತನವಿಲ್ಲದ ಪುರುಷನು ಒಡಂಬಡಲಾರನು. ಸುಂದರ, ಮೇನಕಾ, ಹತ್ತಿರ ಬಂದ ಸ್ತ್ರೀಗಳನ್ನು ಎಷ್ಟು ಮಾತ್ರಕ್ಕೂ ಒಲ್ಲೆ ಎನ್ನುವುದು ನಿಮ್ಮಂತವರ ಲಕ್ಷಣವಲ್ಲ. ಹಾಗಲ್ಲ ಮಾತಾಡವರದು ಮಾತೆ. ಸುಮ್ಮನೆ ನನ್ನ ಆಸೆಯನ್ನು ಪೂರೈಸು ರಾಮ, ತೋರು ತೋರು ಎಣ್ಣೆ ಮೇಲೆ ಪ್ರೇಮ. ಆಶೆ ವಾಸವನ ರಾಣಿ, ನೀನಂತ ಮಾತಿನ ಜಾಣೆ. ಸ್ತ್ರೀಯರನ್ನು ಕೂಡುವುದಕ್ಕೆ ಕಾಮಕಲಾಸಕನಾದರೆ ಒಡಂಬಿಡುವನು. ಹೌದು. ಅಮ್ಮ ತಾಯಿ, ರಸಿಕತನ ಇಲ್ಲದ ಪುರುಷನ ಒಡಂಬಾಡಲರಂದು ಇಂಥ ನೀತ ಮಾತುಗಳು ಮೆಲ್ಲಗ ಪ್ರಾರಂಭಿಸಿದೀಯಾ? ಏನೇ ಎಣ್ಣೆ, ಶ್ರೇಷ್ಠನಾದ ಬ್ರಾಹ್ಮಣ ಕುಲದೋಳು ಉದ್ಭವಿಸಿ ಕೃಷಿ ವರಳರು ಶ್ರೇಷ್ಠನಾದ ಎನ್ನಲಿನ ಬೂಟಾಟಿಕನ್ನು ತೋರಿದರೆ ನಾನೇನು ಬುದ್ಧಿ ಇಲ್ಲದವನೇ? ನಿನ್ನ ಮಾಯ ಜಾಲಕ್ಕೆ ಮರಳಾಗುವ ಮಂಕುಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಬೇರೆ ಯಾರಾದರಿದ್ದರೆ ಅವರನ್ನ ಕಾಮದ ಕಳೆದು ನಾಚಿಕಿಲ್ಲದವಳೆ ಏಳ ಬೆಳೆದ ಕಾಮನಾಟಕದರಗಳೇ. ಸುಂದರ, ಆ ಮಾತೆ ದೂರ ನಿಂತ ಮಾತನಾಡ ಸ್ತ್ರೀಯಳೇ, ಬಂದಿಲ್ಲ, ಹತ್ತಿರಕ್ಕೆ ಬಂದ ಸುಟ್ಟು ಹೋಗದ ಸ್ತ್ರೀಯಳೇ. ಹೌದು ಸ್ತ್ರೀಯಳೇ, ದೂರ ನಿಂತ ಮಾತಾಡ ಸ್ತ್ರೀಯಳೇ. ಏನಕ್ಕ, ನಾನು ಶಿವನ ಸಪಾನ್ ಮಾಡಕ್ ಬಂದ ಸ್ತ್ರೀಯಳೇ. ಹೌದು ಸ್ತ್ರೀಯಳೇ, ಅದೇ ಚೆನ್ನಾಗಿ ಎನ್ನ ಪ್ರೇಮ ಚೆನ್ನಮ್ಮ, ನಿನ್ನ ಮನಸ್ಸು ತೆರೆದೈತೆ. ರಾಮ, ಮನಸ್ಸಾಗಿರೋದು ಏನಕ್ಕ ನೋಡು, ಆ ಜೋಡುಗಳು ಸ್ತ್ರೀಯಳೇ. ನಿನ್ನ ಮೇಲೆ ಮನಸ್ಸೈತೆ, ನನಗೆ ನೀನು ಬೇಕು ಎನ್ನುತ್ತೈತೆ. ನಿನ್ನ ಮೇಲೆ ಮನಸ್ಸೈತೆ, ನನಗೆ ನೀನು ಬೇಕು ಎನ್ನುತ್ತೈತೆ.
ಬಾಳ ಐತಿ. ಇಲ್ಲ ಸ್ತ್ರೀಯಳೇ, ಹೌದೇ? ಹೌದು ಸ್ತ್ರೀಯಳೇ. ನೋಡು, ನಾ ನೋಡವಲ್ಲ ಸ್ತ್ರೀಯಳೇ, ತಪಸ್ಸುಗಳು ಬಂದ್ರು ಸ್ತ್ರೀಯಳೇ. ನನ್ನ ಕಾಡುತ್ತಿ, ನನ್ನ ನೋಡುತ್ತಿ, ನನ್ನ ತಲೆಯ ಕೆಡಸೈತೆ. ರಾಮ, ಯಾಕ? ನಿನ್ನ ಬೇಕು ನನ್ನ ಬೇಕು, ನನಗೆ ನಿನ್ನ ಪ್ರೀತಿ ಮಾಡಬೇಕೆ. ನಿನ್ನ ಬೇಕು ನಿನ್ನ ಬೇಕು, ನನಗೆ ನಿನ್ನ ಬೇಕು ನನ್ನ ಬೇಕು. ಭಾರ್ಗವನೇ, ಜನನೇ, ಎನ್ನ ಮಾತು ಕೇಳಿ ಬೇಗನೆ. ಅದೆಂದಿಗೂ ಸಾಧ್ಯವಿಲ್ಲ ಸ್ತ್ರೀಯಳೇ. ನಿನ್ನ ಮೇಲೆ ಮೋಹಪಟ್ಟು ನಿನ್ನ ಮೇಲೆ ಪ್ರೀತಿಯನ್ನಿಟ್ಟು ನಿನ್ನ ರೂಪ ಲಾವಣ್ಯಕ್ಕೆ ಮನಸೋತು ನಿನ್ನ ಹತ್ತಿರಕ್ಕೆ ಓಡೋಡಿ ಬಂದಿರುವೆನು. ಹಾಗಲ್ಲ ಮಾತಾಡಬಾರ್ದು ಸ್ತ್ರೀಯಳೇ. ಹತ್ತಿರ ಬಂದ ಸ್ತ್ರೀಗಳನ್ನು ಒಳ್ಳೆ ಅನ್ನುವುದು ಪುರುಷರ ಲಕ್ಷಣವಲ್ಲ. ರಾಮ, ಮೇನಕ, ನಿರಾಕರಿಸಬೇಡ ನಿನ್ನ ಮೇಲೆ ಪ್ರೇಮ. ಹಾಗೆ ಎಣ್ಣೆ ಅಂತರ ಇಲ್ಲದವರ ಕಡೆ ಲಕ್ಷ್ಯವನ್ನೇರಿಸಿ ಕೈ ತೋರಿಸಿ ಗುರು ತಪ್ಪದೆ ನನ್ನ ನೋಡೊಂದು ದೈವ ಸಾಕ್ಷಿಯಾಗಿ ಉಪದೇಶ ಮಾಡಿ ಸ್ವಚ್ಛವಾದ ಬೆಳದಿಂಗಳ ಕಾಂತಿಯ ಮುಚ್ಚಿ ಆನಂದ ಸುಖ ಉಂಟು ಮಾಡಿಸಿ ಹಾ, ಚಿದ್ಭಾಗ್ಯಗಳನ್ನು ಕವಚ ತೊಡಿಸಿ ಜಾಗ್ರತೆ ಮತ್ತಿ ಮರೆಸಿದರೆ ನಿನ್ನ ತಾಂತ್ರಕ್ಕೆ ನಾನು ಬೆಳೆದುಕೊಂಡ್ರಿಯ ಇಲ್ಲೇ ಮುರ್ಕಳ ಸುಂದರ, ನಿನ್ನ ಕುತಾತ್ರ ಎಂದಲ್ಲಿ ನಡೆಯುವುದಿಲ್ಲ. ಮಂಕಮ್ಮತ ನಾರಿ ಉಪ್ಪಿನ ಬಾಯಿ ಮಚ್ಚಿಕೊಂಡ್ರೆ ನೀ ಬಂದು ದಾರಿ. ಮೇನಕ, ಮೇನಕ, ಸ್ತ್ರೀಗಳೇ, ಮೇನಕ, ಸ್ತ್ರೀಯಳೇ, ದೂರ ಹೋದ್ರೆ ಸ್ತ್ರೀಯಳೇ. ಹೌದು ಸ್ತ್ರೀಯಳೇ, ಸುಟ್ಟುವ ಸ್ತ್ರೀಯಳೇ. ಮೇನಕ, ರುಚಿಕ ಮುನಿಯ ಪುತ್ರ, ದೇವಂದ್ರ ರಾಣಿ, ನಿನ್ನ ಮಾತೇ ವಿಚಿತ್ರ. ಹೌದು ಸ್ತ್ರೀಯಳೇ. ಚಿತ್ತವೆಂಬ ಆಕಾಶದಲ್ಲಿ, ಹೃದಯವೆಂಬ ಹೂವ ತೊಟ್ಟಿಲಲ್ಲಿ ಹೌದು ಸ್ತ್ರೀಯಳೇ. ಸದಾ ನಿಮ್ಮನ್ನು ಮಲಗಿಸಿ ಜೋಗಳು ಆಡಬೇಕೆನಿಸುತ್ತದೆ ಎನ್ನ ಮನ. ಹತ್ತಿರ ಬಾ ರಾಮ.
ಧಿಕ್ಕಾರ ಮಾಡಬೇಡ ಎನ್ನ ಪ್ರೇಮ. ಹಾಗೆ ಜಂಬಾರಿಯ ಸಖಿ ಸುಂದರ. ನೀನಂತ ನೀಚಪತಿ ಅದರದ ನಾಯಕಿ ನಿನ್ನ ಮನದ ಕಾಮದಾಸೆಯಂ ತ್ಯಜಿಸಿ ಎನ್ನ ಮೇಲಿರುವ ನಿನ್ನ ಅಜ್ಞಾನದ ಆಸೆಯ ಮಡಗಿಸಿ ಇನ್ನು ನೀನು ಕಾಮರಾನಾಟಕ್ಕೆ ಬಾಯಮ್ಮ ಸದ್ಗೆ ನಡೆಸಿ ಇಂಥ ಯಾವ ಸುದ್ದಿಯ ಮುಚ್ಚರಿಸಿದೆ ನಿನ್ನ ನಾಲಿಗೆಗೆ ಬುದ್ಧಿಯಂ ಹೇಳು. ಮೇನಕ ಸದ್ಗುಣ ಸಂಪನ್ನನಾದ ಈ ಮುನಿಕುಮಾರನು ನಿನ್ನ ನೀಚ ಪ್ರೀತಿಗೆ ನಾನು ವಶವಾಗಲಾರೆನು. ನೀ ಕೆಟ್ಟ ಬುದ್ಧಿಯಂ ತೊರೆದು ಇಲ್ಲಿಂದ ಮರೆಯಾಗಿ ಹೊರಟು ಹೋಗು. ದೇವೇಂದ್ರನಾಡಿ ಪಡಿಬೇಡಿ. ನಾನು ಹೊರಟು ಹೋಗುವುದಕ್ಕೆ ಬಂದಿಲ್ಲ, ಮತ್ತಿಲ್ಲಿ ಯಾತಕ್ಕೆ ಬಂದಿರುವ ಸ್ತ್ರೀಗಳೇ? ನಿನ್ನ ಪ್ರೀತಿ ಮಾಡುವುದಕ್ಕೆ ಬಂದಿಲ್ಲ. ನಾನು ಪ್ರೀತಿ ಮಾಡಕ್ಕೆ ಬಂದಿಲ್ಲ ಸ್ತ್ರೀಗಳೇ, ತಪಸ್ಸು ಮಾಡಕ್ಕೆ ಬಂದಿರೋ ಸ್ತ್ರೀಗಳು ಇಲ್ಲಿಗೆ. ತಪಸ್ಸು ಬಿಡು. ನೀನು ಪ್ರೀತಿ ಬಿಡು ಸ್ತ್ರೀಗಳೇ. ಬಿಡುವುದಿಲ್ಲ. ನೀನು ಪ್ರೀತಿ ಮಾಡಬಾರದು ಅನ್ಕೊಂಡರೆ ಇಲ್ಲಿ ಕುಂತಿರುವ ಸುತ್ತ ಕಳ್ಳ ಜನ ಬಂದಿರುವರು ಅವರೆಲ್ಲ ಪ್ರೀತಿ ಮಾಡೋ ಸ್ತ್ರೀಗಳೇ. ಹೌದೇ? ಹೌದು ಸ್ತ್ರೀಗಳೇ. ಸುತ್ತಮುತ್ತ ಹೌದು ಸ್ತ್ರೀಗಳೇ. ಸುತ್ತಮುತ್ತ ನನ್ನಂತ ಪುರುಷನಿಗೆ ಬರಬಾರ್ದ ಸ್ತ್ರೀಗಳೇ. ಸುತ್ತಮುತ್ತ ಯಾರೂ ಇಲ್ಲ, ಸುತ್ತಮುತ್ತ ಯಾರೂ ಇಲ್ಲ, ನಾನು ನೀನು ಇಲ್ಲಿ ಎಲ್ಲ ಬಾರೋ ಮನೆಯಕ್ಕೆ. ಅದರಲ್ಲಿ ಕೊಡುವೆ ಕಾಣಿಕೆ. ಸುತ್ತಮುತ್ತ ಯಾರೂ ಇಲ್ಲ, ಬಾರ 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 ಬಾರ. ವಿಶ್ವಾಮಿತ್ರನು ತಪವ ಬಿಟ್ಟನು, ಸುಖವ ಕೊಟ್ಟನು ಎಂದ ಮಾತನು ಕೇಳು ಎನ್ನುವೆನು, ಬಾರೋ ಹತ್ತಿರ. ಒಲಿದು ಬಾರೆಯ, ಒಲಿದೊಲಿದು ತಾರೆಯ. ಸುತ್ತಮುತ್ತ ಯಾರೂ ಇಲ್ಲ, ಬಾರ 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 ಬಾರ. ಮೇನಕ ತಾನಾಗಿ ಒಲಿದ ಬಂದ ಸ್ತ್ರೀಯರನ್ನು ಒಳ್ಳೆ ಎನ್ನಬೇಕಾದ್ರೆ ನೀನು ಕರ್ಮ ಮಾಡಿ ಹುಟ್ಟಿರಬೇಕು. ಸುಂದರ ನೀನು ಬಿಟ್ಟು ಕಂದನ ಸೊಪ್ಪು ಸ್ತ್ರೀಗಳೇ. ಆ ಶಿವನು ಪಾರ್ವತಿಯನ್ನು ಪಡೆಯಲಿಕ್ಕೆ ಅನಂತ ಕಾಲ ಹೇಮಕೂಟದಲ್ಲಿ ತಪಸ್ಸನ್ನು ಮಾಡಲಿಲ್ಲವೇ ರಾಮ? ಇಲ್ಲ ಸಲ್ಲದ ಮಾತು ನನ್ನ ಮುಂದೆ ಹೇಳ್ಬೇಡ ಮೇನಕ. ಅಂತವರೇ ಆಗಿರುವಾಗ ಇನ್ನು ನೀನ್ಯಾವ ಲೆಕ್ಕ? ನಾನು ಶಿವನ ಭಕ್ತ ಮಾಡಿಸಿಕೊಂಡು ಬಂದ ಸ್ತ್ರೀಗಳೇ. ಹೌದೇ? ಹೌದು ಸ್ತ್ರೀಗಳೇ. ನನ್ನ ಪ್ರೀತಿಯನ್ನು ಒಪ್ಪಿಕೋ ರಾಮ. ಹಾಗೆ ಸುರಪತಿಯ ಸುಂದರಿ ನೀನಂತ ನೀಚಬುದ್ಧಿ ಅದರದ ನಾಯಕಿ. ನಿನ್ನ ಮನದ ಕಾಮದಾಸೆಯಂ ತ್ಯಜಿಸಿ ಎನ್ನ ಮೇಲಿರುವ ನಿನ್ನ ಜ್ಞಾನದ ಆಸೆ ಅಡಗಿಸಿ. ಹಾಗೆ ಸುರಪತಿಯ ಸುಂದರಿ ನೀನಂತ ವಯ್ಯಾರಿ ನಿನ್ನಂತ ಮಿಂದ್ರನು ಹೇಗೆ ಪ್ರೀತಿಸಿರಬಹುದು? ಅವನಿಗೆ ಸ್ವಲ್ಪವನ್ನ ನಾಚಿಕೆ ಇದ್ದಂತಿಲ್ಲ. ಅವನಾಗೆ ಕಾಮನ ನಾನಲ್ಲ ಮೇನಕ. ಇನ್ನು ನಿನ್ನ ಕಾಮದ ಸುದ್ದಿಯಲ್ಲ ಮುಂದೆ ನೀನು ಸಿಟಿ ಹೇಳಬೇಡ. ಪುರನಾರಿಯರಾದ ನೀನೇ ಈ ಕೀಳು ಮಟ್ಟ ಕೇಳಿದರೆ ಇನ್ನ ವಿದ್ಯಾ ಬುದ್ಧಿ ತಿಳಿಯದ ಈ ಭೂಲೋಕದ ಸಾಮಾನ್ಯ ನಾರಿಯರು ಗತಿಯನ್ನು ಕಾಂಬಂದಳೆ ದೂರ ಸರಿತು ಮಾತನಾಡಿ ನೀಚಾಕ್ಬೇಡ. ರಾಮ ಮೇನಕ ದೂರ ನಿಲ್ಲಿ ಎಂದು ಹೇಳಿದೆಯಲ್ಲ, ಹೌದು ಸ್ತ್ರೀಯಳೇ. ಅಲ್ಲೇ ನಿಲ್ಲು, ನಾನು ದೂರ ನಿಲ್ಲುವೆನು. ದೂರ ನಿಂತು ಮಾತಾಡ ಸ್ತ್ರೀಯಳೇ. ಸುಟ್ಟು ಹೋಗುವ ಸ್ತ್ರೀಯಳೇ. ಇಲ್ಲ ಸ್ತ್ರೀಯಳೇ. ಆಯ್ತು ಸ್ತ್ರೀಯಳೇ.
ನೀನು ನನಗೆ ತಾಯಿ ಸಮರವಾಗ ಬಂದ್ರೆ ಸ್ತ್ರೀಯರೇ ಹೇಳುವನು ಕೇಳು. ಅದೇ ಚೆನ್ನಾಗಿ ಸ್ತ್ರೀಯರೇ ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿ ಬಂದೆ ಕೂಡಿ. ನಾವು ಬಾಳು ನಿನ್ನ ಜೊತೆಗೂಡಿ. ಬಾರ ನೀ ಬಾರ ನೀ ಬಾರ ಬಾರ ಬಾಳಿ ಮಹಾರಾಜ ನನ್ನ ಮನಸ್ಸಿನ ತೇಜ. ಬಾರ ಬಾಳಿ ಮಹಾರಾಜ ನನ್ನ ಮನಸ್ಸಿನ ತೇಜ. ನಿನ್ನ ಮೇಲೆ ಎನ್ನ ಆಸೆ ಬಹಳವಿದೆ. ಯಾಕೇನೋ ನಿನ್ನ ನೋಡಿ ಮೆಚ್ಚಿ ಬಂದೇನೆ. ಬಾಳ ಬಾಳಿ ಮಹಾರಾಜ ನನ್ನ ಮನಸ್ಸಿನ ತೇಜ. ಬಾರೋ ಬಾಳಿ ಮಹಾರಾಜ ನನ್ನ ಮನಸ್ಸಿನ ತೇಜ. ಹಾಲು ಹಣ್ಣು ಹಾಲು ಹಣ್ಣು ಹಾಲು ಹಣ್ಣು ಕೂಡಿ ಬಂದೆ ಕೂಡಿ. ನಾವು ಬಾರೋ ನಿನ್ನ ಜೊತೆ ದೂಡಿ. ಅರ್ಜುನ, ಮೇನಕಾ ಎನ್ನ ಮುಂದೆ ಹೇಳಬೇಡ ಒಲ್ಲೆ ಎನ್ನುವ ನಿನ್ನ ಪುರಾಣ. ಎನ್ನ ಮುಂದೆ ನಿನ್ನ ಪುರಾಣ ಹೇಳ್ಬೇಡ ಸ್ತ್ರೀಯಳೇ. ಆ ವಿಶ್ವಾಮಿತ್ರನು ಮಹಾ ತಪಸ್ವಿಯಾಗಿರುವನಲ್ಲವೇ? ಹೌದು ಸ್ತ್ರೀಯಳೇ. ಆತ ಅವನ ಜನ ಮುಂದೆ ಯಾಕೆ ಸ್ತ್ರೀಯಳೇ? ಆತನೇ ತಪಸ್ಸನ್ನು ಬಿಟ್ಟು ಎನ್ನ ದೇಹಕ್ಕೆ ಸುಖ ಕೊಡಲಿಲ್ಲವೇ? ರಾಮ, ಮೇನಕಾ ಸುಮ್ಮನೆ ನನ್ನ ಪ್ರೀತಿಯನ್ನು ಒಪ್ಪಿಕೋ. ರೇಣುಕನಂದನ ತೋರು ಎನ್ನ ಮೇಲೆ ಮನ. ಹಾಗೆ ಜಂಬಾರಿಯ ಸಖಿ, ಹಾಗೆ ಜಂಬಾರಿಯ ಮೋಹದ ಎಣ್ಣೆ ನಿನ್ನ ನಿನ್ನ ಮಾತನೇ ಮೆಚ್ಚುವುದಿಲ್ಲ. ಕೇಳು ಯಾತಕ್ಕಂದರೆ ಅದು ಯಾತಕ್ಕೆ? ನಿನ್ನ ಜೀವನ ಚರಿತ್ರೆ ನೆನೆಸಿಕೊಂಡ್ರೆ ಏನೇ ಕೋಪವು ಸಹಿಸಲಾಗದು. ಹೇಳಿ ಮೇನಕಾ, ಬ್ರಹ್ಮಶ್ರೀಯಾದ ವಿಶ್ವಾಮಿತ್ರನು ತಪವನ್ನಾಚರಿಸುವಾಗ ನೀನು ಕಾಮ ನಾಟಕ್ಕೆ ಪ್ರವೇಶಿಸಿ ವಿಶ್ವಾಮಿತ್ರನ ಸುಖ ಸಂಸಾರ ಮಾಡಿ ಶಕುಂತಲೆ ಬಿಟ್ಟು ನಿನ್ನ ಪುರಕ್ಕೆ ತೆರಳಿದೆ. ಹಾಗೆ ಬೃಂಗಬೇಡಿ, ಸುಂದರ, ನೀನು ನಿನ್ನ ದೇಹಕ್ಕೆ ಸುಖವಾಗಲೆಂದು ಮನಗೊಡಲಿಲ್ಲ. ನಿನ್ನ ಮೋಹ ದಾಟವು ಎನ್ನ ನಡೆಯುವುದೆಲ್ಲ ಸುರೇಂದ್ರ ನಾರಿ ಬಂದಿದ್ದಾರೆ. ಜಮದಾಗ್ನಿ ತನಯ ದೇವೇಂದ್ರ ರಾಣಿ, ಹೇಳುವಿನ ಕೇಳು ಇನ್ನೊಂದು ಸ್ತ್ರೀ ಸುಖದ ವಿಷಯ. ಅದೇನು ಚೆನ್ನಾಗಿ ಹೇಳಿಸ್ತೀರಿ. ಇಂದ್ರನು ಮಧ್ಯರಾತ್ರಿಯಲ್ಲಿ ಎದ್ದು ಮಧ್ಯರಾತ್ರಿಯಲ್ಲಿ ಎದ್ದು ತನ್ನ ಮಗನಾದ ಗೌತಮನನ್ನು ಸ್ಥಾನಕ್ಕೆ ಕಳಿಸಿ ಆ ಹಲ್ಲೆಯೊಂದಿಗೆ ಸಂಭೋಗವನ್ನು ಪಡೆಯಲಿಲ್ಲವೇ ರಾಮ? ಅವನಂದನ ಕಾಮಂದ ನಾನೆಲ್ಲ ಸ್ತ್ರೀಯಳೇ. ಸುಂದರ, ಏನಕ್ಕ ಅಂತಹ ಮಹಾರೇ ಆಗಿರುವಾಗ ಇನ್ನು ನೀನ್ಯಾವ ಲೆಕ್ಕ? ನನ್ನ ಹರ್ಷನ್ ದೂರವನ್ನು ಮಾಡಿದವನು ಏನಿನ್ನ ಪರ್ಕರವನ ಮಾತೆ. ನನ್ನ ಪ್ರೀತಿಯನ್ನು ಒಪ್ಪಿಕೊಂಡ್ರೆ ನೀನು ಧೀರನು. ನಾನು ಶಿವರ ತಪಸ್ಸು ಮಾಡಕ್ಕೆ ಬಂದಿಲ್ಲ ಸ್ತ್ರೀಯಳೇ. ಇಲ್ಲ ನೀನೆಂತವನು? ರೇಣುಕನಂದನ ಸ್ತ್ರೀಯಳೇ, ತೋರದಿಲ್ಲ ಮೇಲೆ ಮನ. ಹಾಗೆ ಮಧುಗರದ ಮಂಕ ಸ್ತ್ರೀಯಳೇ, ತಪವಂತನಾದ ಗೌತಮ ಮುನಿಯನ್ನು ಕಾಮಂದನಾದ ಇಂದ್ರನು ಮಧ್ಯರಾತ್ರಿಯಲ್ಲಿ ಕೋಳಿಯಾಗಿ ಕೂಗಿ ಅದರ ನದಿಯ ಸ್ಥಾನಕ್ಕೆ ಹೋಗುವಂತ ಮಾಡಿ ಸ್ವರ್ಗದಿಂದ ದರಗಳೆದು ಬಂದು ಪತಿವರ್ತಿಯಾದ ಆಹಿಲ ಶೀಲಯಂ ಕಡಿಸಿ ತದ್ಮುನೇಶಂ ತಾಳಿ ತನ್ನ ಕಾಮ ನಾಟ್ಯನ್ನು ಮೇನಕ ರಾಮ, ತನ್ನ ಕಾಮದ ಶಾಂತಿ ಮಾಡಿಕೊಂಡನು. ಮದ ಗೌತಮ ಹೃದಯ ಸಾಪ್ರಕೃತನಾಗಿ ಮೈ ತುಂಬ ಏನಗಳನ್ನು ಪಡೆದುಕೊಂಡನು. ಅದು ಯಾತಕ್ಕಂದರೆ
ಮದನನ ತಾಪ ಇಂದ್ರನ ನೆತ್ತಿಗೇರಿ ನೈಟಾದ ನಾರಿಯಲ್ಲಿ ಬೇರೆ ಬಿಟ್ಟು ಬಿಸಿರಾದ ಕಾರಣ ಅದಕ್ಕೆ ಪ್ರಯಸ್ತಾಪಿ ಹೊಂದಿದನೋ. ಸರಿಯಾದ ಗುಣವುಳ್ಳ ಪುರುಷನಾಗಿದ್ದರೆ ಅವನಿಗೆ ಯಾತಕ್ಕೆ ಇಂಥ ಅಪಮಾನವಾಗುತ್ತಿತ್ತು? ಏನೇ ಮೇನಕ, ನೀನು ಜ್ಞಾನ ಸಂಪದೆಯನ್ನೇ ಎಂತ ದುರ್ಬುದ್ಧ ಉಪದೇಶ ಮಾಡುವ ನಾರಿ ಈ ಮಾತು ಮತ್ತೊಂದು ಸಾರಿ ರಾಮ ಮೇನಕ ಹೇಳು. ಮುನಿವೀರನೇ, ಶ್ರೀಯಣೆ, ಆ ಚಂದ್ರನು ಸ್ತ್ರೀ ಸುಖಕ್ಕಿಂತ ಅಧಿಕವಿಲ್ಲವೆಂದು ಗುರು ಪತ್ನಿ ತಾರೆಯಳನ್ನು ಮೋಹಿಸಲಿಲ್ಲವೇ ರಾಮ? ಅವನಾಗೆ ಕಾಮ ನಾನನ ಮೇಲಕ ಸುಂದರ, ಹೇಳ. ಅದರಂತೆ ನೀನು ನನ್ನ ಒಪ್ಪಿಕೊಂಡು ಎನ್ನ ದೇಹಕ್ಕೆ ಸುಖ ಕೊಡು ಎಂದು ನಿನ್ನಲ್ಲಿ ಬೇಡಿಕೊಳ್ತಿರುವೆನು. ಸುಂದರ ವೀರಾದಿ ವೀರ. ಹಾಗೆ ನಾರಿ ಸುರಸುಂದರಿ, ನಿನ್ನಲ್ಲಿ ಕಪಟ ಮದಮೋಹದ ಕೆಟ್ಟ ಬುದ್ಧಿ ಬೆಟ್ಟದಷ್ಟಿದೆ. ಎಲೆ ನೆನಕ, ಚಂದ್ರನ ಇಂದ್ರ ಕಾಮಂದನ ಗುರುಪುತ್ರ ತಾರಳೆಯನ್ನು ಮೋಸಿದ ಕಾರಣ ತಿಂಗಳಲ್ಲಿ 15 ಬೆಳಕು 15 ಕತ್ತಲ ತೋರುವನು. ಅವನ ನಿಷ್ಠಾವಂತನಾಗಿದ್ದರೆ ದೇವಿಪ್ಪಿಯ ಮನಮಾದ ಸೂರ್ಯನಂತೆ ದಿನನಿತ್ಯ ಪ್ರಕಾಶಿಸುತ್ತನು. ಏನೇ ಸ್ತ್ರೀಯಳೇ, ಪರಸ್ತ್ರೀಯಳಂ ಬಯಸಿದ ಕಾರಣ ಇಂಥ ಅಪಕೀತ ಪತ್ತು ತನ್ನ ಭವಿಷ್ಯಕ್ಕೆ ಕುಂದು ತಂದುಕೊಂಡನು. ಏನೇ ಜನಕ, ನಾನೆನ್ನ ನಿನ್ನ ಮೇಲ ಮಾಯಾಜಾಲಕ್ಕೆ ಮರಳಾಗುವ ಮೂರ್ಖಳೆ, ಇಲ್ಲಿಂದ ಹೊರಟು ಹೋಗು ಈಗಲೇ. ಮುನಿವೀರನೇ, ದೇವೇಂದ್ರ ರಾಣಿ, ನಾನೆಷ್ಟು ವಿಧದಿಂದ ಬೇಡಿಕೊಂಡರೂ ನೀನು ಒಂದೇ ಹಠ ನಡೆದುಕೊಂಡಿರುವೆ. ಹೌದು ಶ್ರೀಯಳೇ. ರಾಮ, ಮೇನಕ, ನಿನ್ನ ರೂಪ ಲಾವಣ್ಯಕ್ಕೆ ಮೆಚ್ಚಿ ಎನ್ನ ದೇಹಕ್ಕೆ ಸುಖ ಕೊಡು ಎಂದು ನಿನ್ನಲ್ಲಿ ಹಂಗಲಾಚಿ ಬೇಡಿಕೊಳ್ಳುತ್ತಿರುವೆ. ನಿನ್ನ ರೂಪ ಲಾವಣಕ್ಕೆ ನಾನು ಮನಸ್ಸು ಕೊಡಲು ಶ್ರೀಯಳೇ, ತಪಸ್ಸು ಮಾಡಕ್ಕೆ ಬಂದ್ರ ಶ್ರೀಯಳೇ. ಸುಮ್ಮನೆ ಇಲ್ಲದ ಸಲ್ಲದ ಮಾತುಗಳನ್ನು ಹಾಡಬೇಡ. ಎನ್ನ ಪ್ರೀತಿಯನ್ನು ಒಪ್ಪಿಕೋ ರಾಮ. ನಿರಕ್ಕರಿಸಬೇಡ ಎನ್ನ ಮೇಲೆ ಪ್ರೇಮ. ಹೇ ಮಧು, ಆಹೇ ಸುರಪನ ಮೋಹದ ರಾಣಿ, ನೀನಂತ ಮಾತಿನ ಕಡೆ ಬ್ರಹ್ಮಚಾರ ಹಿಡಿದು ವೈರಾಗಿ ನಲ್ಪ ಭೋಗಕ್ಕೆ ಮನ ಬೆಳೆಸಿದ್ರೆ ನಿನ್ನ ಮಾತಿಗೆ ನಾನು ಮನಗೊಡುವೇನೆ. ಪಲ್ಲವೇಡೆ, ಆ
ಆನೆಯ ಮೇಲೆ ಹೋಗುವ ಯೋಗದ ಪಡೆದವನು ಗಂಧರ್ವನ ಮೇಲೆ ಹೋಗುವ ಆಸೆ ಬರುವುದೇ. ಅಂತ ಯೋಗದ ಪಡೆದು ತಪಸ್ಸಿನಿಂದ ಪರಿಸುವ ಮೆಚ್ಚಿಸುವ ಹತ್ತಿರದಲ್ಲಿರುವ ನಾನು ನಿನ್ನಂತ ಅಪ್ಸರ ಸ್ತ್ರೀಯರಿಗೆ ಮನಸ್ಸೋಲವನಲ್ಲ, ನನ್ನ ಅರ್ಥ ಕಡಿಮೆ ಮಾತಿಗೆ ಮನಗೊಡೋನಲ್ಲ. ಈ ಮುನುಕುಲ ತಿಲಕ ಪರಮ ಭಾವಕ ಮೇನಕ ವಂಶೋದ್ಭವ ಮೇನಕ ಸಹಿಸಲಾರಿನ ಹಂಗತನ ತಾಪವ ಅವಸ್ತ್ರೀಯಳೆ ಸುಂದರ ಮೇನಕ ನಿನ್ನ ಮೇಲೆ ಮನಸೋತು ನಿನ್ನ ಮೇಲೆ ಕಂಗೆಟ್ಟು ಎನ್ನ ದೇಹಕ್ಕೆ ಸುಖ ಕೊಡು ಎಂದು ನಿನ್ನಲ್ಲಿ ಹಂಗಲಾಚಿ ಬೇಡಿಕೊಳ್ಳುತ್ತಿರುವೆನು. ಹೌದು ಸ್ತ್ರೀಯಳೆ, ನನ್ನ ಹದರಾಮೃತವನ್ನು ಸವಿದು ಎನ್ನ ದೇಹಕ್ಕೆ ಸುಖ ಕೊಡು ಪ್ರಿಯ. ಮುಗಿವೆ ನೋಡು ನಿನಗೆ ಭಯ. ಹಾಗೆ ಇಂದ್ರನ ರಾಣೆ, ನಿನ್ನ ಸುಮ್ಮನೆ ಬಂದ ದಾರಿಯ ಮಿಡಿದು ಹಿಂದಕ್ಕೆ ಹೋಗೋ. ರಕ್ತವಾಗಿ ಒತ್ತೆ ಕಳೆದಿರ ನಾರಿ ಇದೇ ರೀತಿ ನಟ ಮಾಡಿದರೆ ನನಗೆ ಕೋಪ ಬಂದವರ ಚಿಂತೆ ಇಲ್ಲ. ಎನ್ನ ತಪಸ್ಸು ವಿಘ್ನ ತಂದಿರುವ ನಿನ್ನ ಬ್ರಹ್ಮಚರ್ಯ ಬಿಡಿವೆ. ಎಲೆ ಮೇನಕ, ಸುಂದರ ಬ್ರಹ್ಮಚರ್ಯ ಬಲ ಯಾಮ್ ತಮ್ಮ ಜಗತ್ತಕ್ಕೆ ತೋರ್ಪಡಿಸಿವೆ. ಎಲೆ ಸ್ತ್ರೀಯಳೆ, ಎನ್ನ ರೊಚ್ಚಗಳ ಸುಮ್ಮನೆ ನೆರಡೆ ಮೇನಕ. ಬಳಿ ಬಳಿದರೆ ಸಾರಥಿ, ಈ ಮೂರ್ಖ ಸ್ತ್ರೀಯಳು ಹೋದರೇನು, ಇಲ್ಲವೇ ಇಲ್ಲಿ ಬಿಟ್ಟು ಹೊರಲಾಡಿದರೇನು? ಇವಳು ಪುಟ್ಟ ಆಟಿಕೆ ಬ್ರಹ್ಮಚಾರಿ ಎಂಬ ಗಟ್ಟಿ ಮನಸ್ಸು ಕರುವುದು ಅದೆಂದಿಗೂ ಸಾಧ್ಯವಿಲ್ಲ.
ಆದ ಕಾರಣ ಈಗಲೇ ಶಿವಲಿಂಗ ಪೂಜಿಸಿ ತಪಸ್ಸು ಕುಳಿತುಕೊಳ್ಳದೆ ನೋಡಲೇ ಸಾರಥಿ ಶಿವನಮಸ್ತ ಜಾಗೃತಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಭಾರ್ಗವ, ಪರಮಾತ್ಮ, ನಿನ್ನ ತಪಸ್ಸಿಗೆ ಮೆಚ್ಚಿದೆ. ಏನು ಬರಬೇಕು ಬೇಡು ಭಾರ್ಗವ, ನೀಡುವೆನೋ ಈ ಕ್ಷಣವ. ದೇವ ಜಗದೇಶ್ವರ, ಗೌರೀವರ, ಉಮಾಮಹೇಶ್ವರ, ನಿನಗೆ ತಿಳಿಯದ ವಿಷಯ ಏನಿರುವುದು? ಭೂಲೋಕದಲ್ಲಿ ಕ್ಷತ್ರಿಯ ಕುಲಹದಮನಾದ ಕಾರ್ತವೀರ ಅರ್ಜುನನು ಅಹಂಕಾರದಿಂದ ಕೊಬ್ಬಿ ಸಜ್ಜನನ್ನು ಬಾಧಿಸುತ್ತನು. ಅವನ ಸಂಹಾರಕ್ಕಾಗಿ ನಿನ್ನ ತ್ರಿಶೂಲವನ್ನು ಪರಸುವನ್ನಾಗ ಮಾಡಿ ಎನೆಯ ದೇಹ ಪಾಲಿಸು. ನಾನು ಆ ಕೂಳ ಕಾರ್ತಿನ ಸಂಹಾರಿ ಸಜ್ಜನರಿಗೆ ಬಂದು ವಿಪತ್ತುವನ್ನು ಪರಹರಿಸಿ ತದನಂತರ ನಿನಗೆ ಶೂಲವನ್ನು ಒಪ್ಪಿಸರ ದೇವ, ಇಷ್ಟೇ ನನ್ನ ಭಿನ್ನಪವ. ಭಾರ್ಗವರಾಮ, ಪರಮಾತ್ಮ, ನಿನ್ನ ಭಕ್ತಿಗೆ ಮೆಚ್ಚಿ ಎನ್ನ ಕರದಲ್ಲಿರುವ ತ್ರಿಶೂಲವನ್ನು ನಿನ್ನಗೆ ಪರುಷವಾಗಿ ಧಾರೆ ಎರೆಯುವೆ. ಒಂದು ಮಾತು ಮಾತ್ರ ಜ್ಞಾಪಕದಲ್ಲಿಟ್ಟುಕೋ. ಅದೇನು ಪರಮಾತ್ಮ? ವಚನ ಕೊಡುವ ಮೊದಲು ಆಲೋಚಿಸಿ ವಚನವನ್ನು ಕೊಡು. ಭಾರ್ಗವರಾಮ, ಇಲ್ಲಿಂದ ನೀನಾಗುವೆ ಪರಶುರಾಮ. ಆಗಲಿ ಪರಮಾತ್ಮ, ಎಲ್ಲದಕ್ಕೂ ಲೀಲೆ ಹೊರತು ಈ ಜಗದಲ್ಲಿ ಮತ್ತೇನಿದೆ? ನಾನಿನ್ನು ಹೋಗಿ ಬರುವ ದೇವ ದಿವ್ಯ ಪ್ರಭಾವ. ಬಳೆ ಸಾರಥಿ ಪರಮಾತ್ಮನ ಮೆಚ್ಚದ ಶೂಲವನ್ನು ಪರಸುವನ್ನಾಗಿ ಪಡೆದುಕೊಂಡನು. ನಮ್ಮ ಪಿತ ಮಾತ್ರ ಏನು ಕಂಡು ವಂದನೆ ಮಾಡಿ ಆಶೀರ್ವಾದ ಪಡೆದು ಬಡದ ಅಲಲಲಲ ಆ ಶಕ್ತಿಯ ಕೊಂಡ ಕಾರ್ಯ ಸಂಹರಿಸಿ ಈಗ ನಮ್ಮ ತಂದೆ ತಾಯಿ ಹತ್ರಕ್ಕೆ ಹೋಗವರ ಸಾರಥಿ ಹೋಗಿ ಜಾಗ್ರತೆ. ರೇಣುಕಾದೇವಿ, ಸಾರಥಿ ಹೋಗದಿ ಎನ್ನ ಪಾಪ ಪರಿಹಾರಕ್ಕಾಗಿ ರೇವನತೆಗೆ ತಳ್ಳಿ ಸ್ನಾನವನ್ನು ಮಾಡಿ ಪರಮೇಶ್ವರ ಪೂಜೆ ಮಾಡುವ ಕಾರಣ ಜಾಗೃತಿಯಿಂದ ಸ್ಥಾನಕ್ಕೆ ರಥವನ್ನು ಬಿಡುವಂತ ಸಾರಥಿ. ಜೈ ಬೇರುಡ ಸಜ್ಜ ಜಾಗೃತಿ. ಓಂ ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಗಚ್ಚ ರಾಹು ಕೇತುವೇ ನಮಃ. ಈ ಬುದ್ಧಿ ರತ್ನದ ಗಂಟೆ ಯಾರದಾಗಿರ್ಬೋದು? ಈ ನದಿಯ ದಂಡೆ ಮೇಲೆ ಸ್ನಾನ ಮಾಡಲು ಬಂದು ಬಿಟ್ಟೋಗಿರ್ಬೋದೆ. ಇದರ ಬರುವೆ ನನಗೆ ಏತಕ್ಕೆ ಬೇಕು? ನನ್ನ ಪತಿ ದೇವರ ಪೂಜೆಗೆ ಜಲವನ್ನು ತೆಗೆದುಕೊಂಡು ಹೋಗುವೆನು.
ಮಾತಗಳೇ ಮಹಾಸ್ಪತಿ ನಗರದ ರಾಜನ ಸತಿಯ ಬೆಲೆ ಬಾಳುವ ಚಿನ್ನದ ಆಭರಣ ಕಂಡು ಕಳ್ಳತನ ಮಾಡಲು ಬಂದಿರುವಿಯಾ ನಾರಿ ಚೋರೆ ಚೋರತನದಿಂದ ಹೊರಿತೆಯೇ, ಚೋರತನದಿಂದ ಹೊರಿತೆಯೇ, ಕಾರ್ತವೀರ ಈರೇನುತೆಯ, ಕಾರ್ತವೀರ ಈರೇನುತೆಯ, ಚೋರತನದಿಂದ ಆಭರಣ ನೋಡಿದ ಕಾರಣ ಈ ಆಭರಣ ನೋಡಿದ ಕಾರಣ ಮಾಡಿದಂತಾಯಿತು ನಾಭರಣ. ಮಾಡಿದಂತಾಯಿತು ನಾಭರಣ, ಬಾರದು ನನ್ನಳು ಇಂಥ ಕೂರ್ಗುಣ, ಬಾರದು ನನ್ನಳು ಇಂಥ ಕೂರ್ಗುಣ, ಚೋರತನದಿಂದ ಹೊರಿತೆಯೇ, ಚೋರತನದಿಂದ ಹೊರಿತೆಯೇ, ಕಾರ್ತವೀರ ಈರೇನುತೆಯ, ಕಾರ್ತವೀರ ಈರೇನುತೆಯ, ಚೋರತನದಿಂದ ಕಾರ್ತವೀರ. ರೇಣುಕಾ ಈ ಆಭರಣವನ್ನು ಕಳುವು ಮಾಡಲಿಕ್ಕೆ ಬಂದವಳಲ್ಲ ನಾನು. ಮತ್ತೆ ಇನ್ನೇದಕ್ಕೆ ಬಂದಿರುವೆ ರೇಣುಕಾ? ಇದಕ್ಕಿಂತ ಶತಪಾಲು ಬಾಳುವ ಆಭರಣವನ್ನು ನನ್ನ ತಂದೆಯ ಅರಮನೆಯಲ್ಲಿ ಕಂಡವಳು ನಾನು. ಕಾರ್ತವೀರ, ಇನ್ನೊಮ್ಮೆ ಆಡಿದರು ಇಂಥ ನುಡಿಯ. ಹೇ ನಾರಿ, ನಿನ್ನ ಜೀವನದಲ್ಲಿ ಇಂಥ ಬೆಲೆ ಬಾಳುವ ಚಿನ್ನದ ಆಭರಣ ಕಂಡಿರುವೆಯ. ನಿನ್ನ ಕುಟಲ ಬುತ್ತಿಗೆ ಬೆಂಕಿ ಹಚ್ಚಲಿ, ಇಲ್ಲಿಂದ ಹೊರಟು ಹೋಗು ಚೋರು ನಾರಿ. ಇದು ನಿನ್ನ ಮುಂದಿನ ದಾರಿ.